ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ಮತ್ತು ಅಮೆರಿಕ ಸದ್ಯದ ಪರಿಸ್ಥಿತಿಯಲ್ಲಿ ಇವೆರಡೂ ಕೂಡ ಹಾವು ಮುಂಗುಸುಗಳ ಥರ ಆಡ್ತಾ ಇವೆ. ಚೈನಾ ಆಗಾಗ ಬುಸುಗುಡುತ್ತೆ, ಅಮೆರಿಕ ಕೂಡ ಆ ಸಂದರ್ಭದಲ್ಲಿ ಚೈನಾನ ಹೆದರಿಸುತ್ತೆ. ಎರಡೂ ದೇಶಗಳ ನಡುವೆ ಟ್ಯಾರಿಫ್ ವಾರ್ ನಡೀತಾ ಇದೆ. ಇವೆರಡರ ನಡುವೆ ಒಂದು ಅಘೋಷಿತ ಶೀತಲ ಸಮರ ಮುಂದುವರಿತಲೇ ಇದೆ. ಒಬ್ಬರ ನೆರಳನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ. ಇಷ್ಟಾದರೂ ಕೂಡ ಅಮೆರಿಕದ ಪ್ರತಿಷ್ಠಿತ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈಗ ಚೈನಾಗೆ ಸಹಾಯ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇಲ್ಲಿ ನಾಸಾದ ಮಾಹಿತಿಯನ್ನು ಬಳಸಿಕೊಂಡು ಚೈನಾ ಹಿಂದೂ ಮಹಾಸಾಗರದಲ್ಲಿ ಡೀಪ್ ಸಿ ಮೈನಿಂಗ್ ಅನ್ನು ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಇಂಡೋ ಪೆಸಿಫಿಕ್ ಅಲ್ಲಿ ಆಧಿಪತ್ಯವನ್ನ ಸಾಧಿಸಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ಅಮೆರಿಕ ಇಲ್ಲಿ ಚೈನಾಗೆ ಯಾಕೆ ಸಹಾಯ ಮಾಡ್ತು? ಇದರಿಂದ ಭಾರತದ ಮೇಲೆ ಏನಾದರೂ ಪರಿಣಾಮ ಉಂಟಾಗತ್ತಾ? ಈ ಹಿಂದೆ ಭಾರತ ಕೂಡ ಇದೇ ಹಿಂದೂ ಮಹಾಸಾಗರದಲ್ಲಿ ಮೈನಿಂಗ್ ಅನ್ನ ಮಾಡೋದಕ್ಕೆ ಹೊರಟಿತ್ತಲ್ಲ, ಅದರ ಕಥೆ ಏನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಕಣ್ಣಲ್ಲಿ ದೊಡ್ಡ ಶತ್ರುಗಳಂತೆ ಕಾಣೋ ಚೈನಾ ಮತ್ತು ಅಮೆರಿಕ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವಾಗ ಬೇಕೋ ಆಗ ಪರಸ್ಪರ ಕೈ ಜೋಡಿಸಿಕೊಂಡು ಬಿಡುತ್ತವೆ ಅನ್ನೋದು ಬಹಳ ಹಿಂದಿನಿಂದಲೂ ಪ್ರಚಲಿತದಲ್ಲಿರೋ ಮಾತು. ಈ ಹಿಂದೆ ಸೋವಿಯತ್ ರಷ್ಯಾ ಜೊತೆಗಿನ ಶೀತಲ ಸಮರದ ಕಾಲದಲ್ಲಿ ಅಮೆರಿಕ ಚೈನಾದ ಸಖ್ಯವನ್ನು ಬೆಳೆಸಿತ್ತು. ಚೈನಾ ಕೂಡ ತಾನು ವಿರೋಧಿಸುವ ಬಂಡವಾಳಶಾಹಿ ಮನಸ್ಥಿತಿಯ ಅಮೆರಿಕಾನ ಒಪ್ಪಿಕೊಳ್ತು. ಸ್ಟಾಲಿನ್ ಸಿದ್ಧಾಂತಗಳನ್ನು ದೂರ ಮಾಡಿದ್ರು ಅಂತ ರಷ್ಯಾದ ನಿಕಿತಾ ಕ್ರಶ್ಚೇವ್ ವಿರುದ್ಧ ಮುನಿಸಿಕೊಂಡಿದ್ದ ಚೈನಾದ ಮಾವೋ ಅಮೆರಿಕಾದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅನ್ನ ಬಾಚಿ ತಬ್ಬಿಕೊಂಡಿದ್ರು. ಆ ಬಳಿಕ ಚೈನಾದ ವಿದ್ಯಾರ್ಥಿಗಳು ಅಮೆರಿಕಾದಲ್ಲಿ ಕಲಿಯೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಚೈನಾದಲ್ಲಿ ಅಮೆರಿಕಾದ ಕಾರ್ಖಾನೆಗಳು ತಲೆ ಎತ್ತಿದ್ವು. ಹೀಗೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳಂತಿದ್ದ ಚೈನಾ ಮತ್ತು ಅಮೆರಿಕ ಎರಡು ಗಳಸ್ಯ ಕಂಠಸ್ಯ ಅನ್ನೋ ಹಾಗೆ ತಯಾರಾದವು. ಈಗ ಮತ್ತೆ ಅವೆರಡು ಕಿತ್ತಾಡ್ಕೊಳ್ತಾ ಇವೆ. ತೈವಾನ್ನ ವಿಷಯದಲ್ಲಿ ಅಮೆರಿಕ ಮೂಗು ತುರಿಸ್ತಾ ಇದೆ ಅಂತ ಚೈನಾ ಆರೋಪ ಮಾಡ್ತಾ ಇದೆ. ಟ್ರಂಪ್ ವ್ಯಾಪಾರ ನೀತಿಗಳು ಚೈನಾಗೆ ಹಿಡಿಸ್ತಾ ಇಲ್ಲ. ಇನ್ನು ಚೈನಾ ಕೂಡ ಅಮೆರಿಕಾದ ಹಾಗೆ ವಿಶ್ವದಾದ್ಯಂತ ತನ್ನ ಬಾಹುಗಳನ್ನ ಚಾಚ್ತಾ ಅಮೆರಿಕಾನ ಹಿಂದಿಕ್ಕಿ ತಾನು ದೊಡ್ಡಣ್ಣ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಮತ್ತು ಎಲ್ಲೆಲ್ಲಿ ಅಮೆರಿಕಾದ ಪ್ರಾಬಲ್ಯ ಇದೆಯೋ ಅಲ್ಲೆಲ್ಲ ಚೈನಾ ತನ್ನ ಹಸ್ತಕ್ಷೇಪವನ್ನು ಶುರು ಮಾಡಿದೆ. ಹೀಗಾಗಿ ಚೈನಾ ಮತ್ತು ಅಮೆರಿಕಾಗಳು ಈಗ ಪರಸ್ಪರ ಪ್ರತಿಸ್ಪರ್ಧಿಗಳಾಗಿ ನಿಂತಿವೆ. ಅಷ್ಟೇ ಅಲ್ಲದೆ ಚೈನಾ ಅಮೆರಿಕಾದ ವಿರುದ್ಧ, ಅಮೆರಿಕ ಚೈನಾದ ವಿರುದ್ಧ ಗೂಢಚಾರಿಕೆಯನ್ನು ಕೂಡ ಪ್ರಾರಂಭ ಮಾಡಿಕೊಂಡಿವೆ. ಹೀಗೆ ಜಗತ್ತಿನ ಎರಡು ಬಲಿಷ್ಠ ಶಕ್ತಿಗಳಾಗಿ ಪರಸ್ಪರ ಶತ್ರುಗಳಂತೆ ಕಾಣಿಸಿಕೊಳ್ತಾ ಇರೋ ಚೈನಾ ಮತ್ತು ಅಮೆರಿಕಾಗಳು ಈಗ ಲಾಭದ ಉದ್ದೇಶ ಇಟ್ಕೊಂಡು ಮತ್ತೆ ಕೈ ಜೋಡಿಸಿ ಹಿಂದೂ ಮಹಾಸಾಗರದಲ್ಲಿ ಡೀಪ್ ಸಿ ಮೈನಿಂಗ್ ಮಾಡೋದಕ್ಕೆ ಹೊರಟು ಬಿಟ್ಟುವ ಅನ್ನೋ ಅನುಮಾನ ಇಲ್ಲಿ ಕಾಡ್ತಾ ಇದೆ. ಈ ವಿಷಯವಾಗಿ ಚೈನಾದ ಪತ್ರಿಕೆಗಳು ಒಂದಷ್ಟು ಮಾಹಿತಿಯನ್ನು ಕೂಡ ಹೊರ ಹಾಕಿವೆ. ಇಲ್ಲಿ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ನ ಮಾಹಿತಿಯಂತೆ ಚೈನಾ ಡೀಪ್ ಸಿ ಮೈನಿಂಗ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದೆಯಂತೆ. ಅದರಲ್ಲೂ ಸಾಕಷ್ಟು ಮಿನರಲ್ಗಳಿರುವ ಹಿಂದೂ ಮಹಾಸಾಗರದ ಮೇಲೆ ಚೈನಾ ಕಣ್ಣು ಹಾಕೊಂಡು ಕೂತಿದೆ. ಈಗಾಗಲೇ ಮ್ಯಾನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್ ಹಾಗೂ ಜಿಬೋಟಿಯಲ್ಲಿ ನೆಲೆಗಳನ್ನ ಮಾಡಿಕೊಂಡಿರೋ ಚೈನಾ ಹಿಂದೂ ಮಹಾಸಾಗರದ ಅಡಿಯಲ್ಲಿ ಮೈನಿಂಗ್ ಅನ್ನ ಮಾಡೋದಕ್ಕೆ ಪ್ಲಾನ್ ಅನ್ನು ರೂಪಿಸಿದೆ. ಇಲ್ಲಿ ಹಿಂದೂ ಮಹಾಸಾಗರದಲ್ಲಿನ ಖನಿಜ ಸಂಪತ್ತಿನ ಬಗ್ಗೆ ಚೈನಾಗೆ ಬೇಕಾದ ಮಾಹಿತಿಯನ್ನು ಕೊಟ್ಟಿರುವುದು ನಾಸಾ ಅನ್ನೋ ಮಾಹಿತಿಯನ್ನು ಕೂಡ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಹೊರಹಾಕಿದೆ. ಇನ್ನು ಈ ವಿಷಯಕ್ಕೆ ಇನ್ನಷ್ಟು ಇಂಬು ಕೊಡುವ ಹಾಗೆ ಚೈನಾದ ಸಂಶೋಧಕರು ಜೂನ್ 12ನೇ ತಾರೀಕು ಒಂದು ಸಂಶೋಧನಾ ಪತ್ರವನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಅಮೆರಿಕಾದ ನಾಸಾ ಕೊಟ್ಟ ಮಾಹಿತಿ ಹೇಗೆ ಅವರಿಗೆ ಸಮುದ್ರದ ಆಳದಲ್ಲಿನ ರಿಸರ್ಚ್ಗೆ ಸಹಾಯ ಮಾಡ್ತು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಚೈನಾದ ಸೌತ್ ಚೈನಾ ಸಿ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿಯ ಸಂಶೋಧಕ ಮಾವೋ ಹುಬಿನ್ ನಾಸಾಗೆ ಧನ್ಯವಾದಗಳನ್ನು ತಿಳಿಸಿರುವುದು ನಾಸಾ ಮತ್ತು ಚೈನಾದ ಸಂಬಂಧಗಳ ಬಗ್ಗೆ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅನ್ನೋದನ್ನು ಕೂಡ ಚೈನಾದ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ಇಲ್ಲಿ ನಾಸಾ ಮತ್ತು ಚೈನಾಗಳು ಒಂದಾಗಿರೋದು ಜಗತ್ತಿನ ರಕ್ಷಣಾ ತಜ್ಞರಿಗೆ ಕೂಡ ಅಚ್ಚರಿಯನ್ನುಂಟು ಮಾಡ್ತಾ ಇರಬಹುದು. ಆದರೆ ಇಲ್ಲಿ ಚೈನಾಗೆ ನಾಸಾ ನೇರವಾಗಿ ಹಿಂದೂ ಮಹಾಸಾಗರದಲ್ಲಿನ ಖನಿಜ ಸಂಪತ್ತಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ? ಖಂಡಿತ ಹಾಗಾಗಿಲ್ಲ. ಅದೆಲ್ಲ ಕೂಡ ಚೈನಾದ ಕಪೋಲ ಕಲ್ಪಿತ ಕಥೆ ಅಷ್ಟೇ. ಇಲ್ಲಿ ನಾಸಾ ನಮ್ಮ ಜೊತೆ ಕೈ ಜೋಡಿಸಿದೆ ಅಂತ ಹೇಳಿ ಚೈನಾ ಜಗತ್ತಿನ ದಿಕ್ಕನ್ನು ತಪ್ಪಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇಷ್ಟಕ್ಕೂ ಅಲ್ಲಿ ಏನಾಯ್ತು ಅಂದ್ರೆ, ನಾಸಾ ಹಿಂದೂ ಮಹಾಸಾಗರದ ಬಗೆಗಿನ ಮಾಹಿತಿಯನ್ನ ತನ್ನ ವೆಬ್ಸೈಟ್ ಅಲ್ಲಿ ಪ್ರಕಟಿಸಿತ್ತು. ಅದನ್ನ ಚೀನಿಯರು ತಗೊಂಡ್ರು. ಅದವರಿಗೆ ಸಮುದ್ರದ ಆಳದಲ್ಲಿ ಮೈನಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಇಷ್ಟಕ್ಕೆ ನಾಸಾ ನಮಗೆ ಮಾಹಿತಿ ಕೊಟ್ಟಿದೆ ಅಂತ ಚೈನಾದ ಸಂಶೋಧಕರು ನಾಸಾಗೆ ಥ್ಯಾಂಕ್ಸ್ ಅನ್ನ ಕೂಡ ಹೇಳಿದ್ದಾರೆ. ಇಲ್ಲಿ ನಾಸಾ ತನ್ನ ವೆಬ್ಸೈಟ್ ಅಲ್ಲಿ ಬರ್ಕೊಂಡ ಮಾಹಿತಿ ಓಪನ್ ಸೋರ್ಸ್ ನ ರೀತಿಯಲ್ಲಿ ಸಿಕ್ಕ ಮಾಹಿತಿಯ ಮೂಲಕ ಚೈನಾಗೊಂದಷ್ಟು ಲಾಭ ಆಗಿದ್ರೆ ಅದಕ್ಕೆ ಚೈನಾ ನಾಸಾಗೆ ಥ್ಯಾಂಕ್ಸ್ ಹೇಳೋದ್ರಲ್ಲಿ ಕೂಡ ಯಾವ ವಿಶೇಷನೂ ಇಲ್ಲ. ಆದ್ರೆ ಇಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇರೋದ್ರಲ್ಲಿ ಕೂಡ ಚೈನಾ ದುರುದ್ದೇಶವನ್ನ ಹೊಂದಿದೆ ಅನ್ನೋದು ಅಮೆರಿಕ ಮತ್ತು ಪಶ್ಚಿಮದ ದೇಶಗಳ ತಜ್ಞರು ಮಾಡ್ತಾ ಇರೋ ಆರೋಪ.
ಇನ್ನು ಇಲ್ಲಿ ನಾಸಾ ಕೊಟ್ಟಿರೋ ಮಾಹಿತಿ ಆದರೂ ಏನು ಅನ್ನೋದನ್ನು ನೋಡಿದರೆ ಹಿಂದೂ ಮಹಾಸಾಗರದ ಕೆಲ ಭಾಗಗಳಲ್ಲಿ ವಿಶೇಷವಾದ ಸ್ಪೈಕ್ ಕಂಡು ಬರ್ತಾ ಇದೆ. ಇದು ಸಮುದ್ರದ ಆಳದಲ್ಲಿನ ವಿಭಿನ್ನ ಗುರುತ್ವಾಕರ್ಷಣೆಯನ್ನು ತೋರಿಸ್ತಾ ಇದೆ. ಇದು ಆ ಭಾಗದಲ್ಲಿ ವಿಶೇಷವಾದ ಖನಿಜಗಳಿರೋದಕ್ಕೆ ಸಾಕ್ಷಿಯನ್ನು ಒದಗಿಸ್ತಾ ಇದೆ ಅಂತ ನಾಸಾ ಹೇಳಿಕೊಂಡಿತ್ತು. ಈ ಮಾಹಿತಿಯನ್ನು ಬಳಸಿಕೊಂಡು ಚೈನಾ ಈಗ ಡೀಪ್ ಸಿ ಮೈನಿಂಗ್ಗೆ ಒಂದಷ್ಟು ತಯಾರಿಗಳನ್ನು ಮಾಡಿಕೊಳ್ತಾ ಇದೆ ಮತ್ತು ಆ ಭಾಗದಲ್ಲಿ ಯಾವ ಖನಿಜ ಸಂಪತ್ತಿರಬಹುದು ಅನ್ನೋ ಬಗ್ಗೆ ಅನ್ವೇಷಣೆಗೆ ಚೈನಾ ಮುಂದಾಗ್ತಾ ಇದೆ. ಗೆಳೆಯರೆ, ಡೀಪ್ ಸಿ ಮೈನಿಂಗ್ ಅನ್ನೋದು ಕೂಡ ತುಂಬಾ ಸುಲಭವಾಗಿ ಆಗೋ ಥರದ ಕೆಲಸ ಏನಲ್ಲ. ಅದಕ್ಕಾಗಿ ನುರಿತ ತಂಡ ಬೇಕು, ಯಂತ್ರೋಪಕರಣಗಳು ಬೇಕು, ಸಂಶೋಧನೆಗಳು ಅಚ್ಚುಕಟ್ಟಾಗಿ ನಡೀಬೇಕು. ಅದೆಲ್ಲ ಕೂಡ ಚೈನಾದ ಬಳಿ ಇದೆ. ಈಗಾಗಲೇ ಅವರು ಡೀಪ್ ಸಿ ಮೈನಿಂಗ್ ಅನ್ನ ಹಲವು ಕಡೆ ಮಾಡ್ತಾ ಇದ್ದಾರೆ. ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ನಾಸಾದ ಮಾಹಿತಿಯನ್ನು ಬಳಸಿಕೊಂಡು ಯಾವ ರೀತಿಯ ಖನಿಜ ಸಂಪತ್ತಲ್ಲಿದೆ ಅನ್ನೋದನ್ನ ಹುಡುಕಿ ಅದನ್ನ ಮೈನ್ ಮಾಡೋದು ಅವರಿಗೆ ಕಷ್ಟ ಏನಾಗಲಾರದು. ಸಾಮಾನ್ಯವಾಗಿ ಚೈನಾ ದಕ್ಷಿಣ ಚೀನಾ ಸಮುದ್ರದಲ್ಲಿ ಖನಿಜಗಳ ಮೇಲೆ ಕಣ್ಣಿಟ್ಟು ಕೂತಿದೆ. ಅವರಲ್ಲಿ ತಮ್ಮ ಭಾಗದ ಸಮುದ್ರಕ್ಕೆ ಯಾವುದೇ ದೇಶದ ಪ್ರವೇಶ ಇಲ್ಲ ಅನ್ನೋ ಥರ ಒಂದಷ್ಟು ಗುರುತು ಮಾಡಿಕೊಂಡಿದ್ದಾರೆ. ಹೀಗಾಗಿ ವಿಯೆಟ್ನಾಂ, ಫಿಲಿಪೈನ್ಸ್, ತೈವಾನ್ ಮತ್ತು ಜಪಾನ್ನ ಜೊತೆ ಚೈನಾದ ಸಮುದ್ರ ಗಡಿಯ ವಿವಾದಗಳು ಮುಂದುವರಿತಲೇ ಇವೆ. ಇನ್ನು ಈಗ ಚೈನಾ ಹಿಂದೂ ಮಹಾಸಾಗರದ ಕಡೆ ಗಮನ ನೆಡ್ತಾ ಇದೆ. ಚೈನಾದಿಂದ 12,000 ಕಿಲೋಮೀಟರ್ ದೂರದಲ್ಲಿ ಮೈನಿಂಗ್ ಮಾಡೋ ಪ್ರಯತ್ನಗಳನ್ನು ಚೈನಾ ಆರಂಭ ಮಾಡ್ತಾ ಇದೆ. ಹಾಗೆ ನೋಡಿದರೆ ಹಿಂದೂ ಮಹಾಸಾಗರದಲ್ಲಿ ಭಾರತ ಈಗಾಗಲೇ ಡೀಪ್ ಸಿ ಮೈನಿಂಗ್ಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಾಗಿದೆ. ಅದರಲ್ಲೂ ಅಫ್ನಾಸಿ ನಿಕಿತಿನ್ ಸಿ ಮೌಂಟ್ನ ಬಳಿ ಭಾರತ ಮೈನಿಂಗ್ ಅನ್ನು ಶುರು ಮಾಡ್ತಾ ಇದೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ಕೊಬಾಲ್ಟ್ ಸಿಗುತ್ತೆ ಅನ್ನೋದು ಭಾರತದ ನಿರೀಕ್ಷೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ಅಫ್ನಾಸಿ ನಿಕಿತಿನ್ ಸಿ ಮೌಂಟ್. ಇದು ಭಾರತದಿಂದ 1350 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀಲಂಕಾದಿಂದ 1050 ಹಾಗೂ ಮಾಲ್ಡೀವ್ಸ್ನಿಂದ 1100 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಈ ಅಫ್ನಾಸಿ ಇದೆ. ಇಲ್ಲಿ ವಿಪರೀತ ಪ್ರಮಾಣದ ಕೊಬಾಲ್ಟ್ ಸಿಗುತ್ತೆ. ಹೀಗಾಗಿ ಈ ಪ್ರದೇಶದ ಮೇಲೆ ಶ್ರೀಲಂಕಾ, ಮಾಲ್ಡೀವ್ಸ್ ಹಾಗೂ ಭಾರತಗಳ ಜೊತೆ ಚೈನಾ ಕೂಡ ಕಣ್ಣಿಟ್ಕೊಂಡು ಕೂತಿತ್ತು. ಆದರೆ ಇನ್ನು ಈ ಅಫ್ನಾಸಿ ಭಾರತಕ್ಕಿಂತಲೂ ಶ್ರೀಲಂಕಾ ಹಾಗೂ ಮಾಲ್ಡೀವ್ಸ್ಗೆ ತುಂಬಾ ಸಮೀಪದಲ್ಲಿತ್ತು. ಆದರೆ ಇದು ಯಾವುದೇ ದೇಶದ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿಗೆ ಒಳಪಟ್ಟಿರಲಿಲ್ಲ. ಹೀಗಾಗಿ ಇದರ ಮೇಲೆ ಸುತ್ತಾ ಇರುವ ಯಾವ ದೇಶಗಳಿಗೂ ಅಧಿಕಾರ ಇರಲಿಲ್ಲ. ಅಲ್ಲಿ ಏನೇ ಮಾಡಬೇಕಿದ್ರು ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿಯ ಅನುಮತಿಯನ್ನು ಪಡ್ಕೋಬೇಕು. ಆ ಸಂಸ್ಥೆಯ ಕಚೇರಿ ವೆಸ್ಟ್ ಇಂಡೀಸ್ ದ್ವೀಪಗಳಲ್ಲಿರುವ ಜಮೈಕಾದಲ್ಲಿದೆ. ಇದು ಯುನೈಟೆಡ್ ನೇಷನ್ಸ್ನ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ ಟು ರೆಗ್ಯುಲೇಟ್ ಎಕನಾಮಿಕ್ ಆಕ್ಟಿವಿಟಿ ಆನ್ ದ ಸೀ ಬೆಡ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಅದೊಂದು ಅಟಾನಮಸ್ ಬಾಡಿ ಆಗಿದೆ. ಇಂಥ ಸಂಸ್ಥೆಗೆ ಭಾರತ ಕಳೆದ ಜನವರಿಯಲ್ಲೇ ಸಮುದ್ರದ ಆಳದಲ್ಲಿ ಮೈನಿಂಗ್ ಮಾಡೋದಕ್ಕೆ ಅವಕಾಶವನ್ನು ನಮಗೂ ಕೊಡಿ ಅಂತ ಮನವಿಯನ್ನು ಸಲ್ಲಿಸಿತು. ಈಗಾಗಲೇ ಭಾರತಕ್ಕೆ ಇಂಥ 2 ಲೈಸೆನ್ಸ್ಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಹಿಂದೂ ಮಹಾಸಾಗರದಲ್ಲಿ ಚೈನಾ ಹಾಗೂ ಭಾರತದ ನಡುವೆ ಡೀಪ್ ಸಿ ಮೈನಿಂಗ್ ಅಲ್ಲಿ ಕೂಡ ಒಂದು ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇರುತ್ತೆ. ಇನ್ನು ಇಂಥ ಡೀಪ್ ಸಿ ಮೈನಿಂಗ್ಗಾಗಿ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಇದುವರೆಗೆ 31 ಲೈಸೆನ್ಸ್ಗಳನ್ನು ಇಶ್ಯೂ ಮಾಡಿದೆ. ಅದರಲ್ಲಿ 5 ಲೈಸೆನ್ಸುಗಳನ್ನು ಚೈನಾ ಹೊಂದಿದೆ. ಇನ್ನುಳಿದ ಹಾಗೆ ರಷ್ಯಾ 4, ದಕ್ಷಿಣ ಕೊರಿಯಾ 3, ಜಪಾನ್, ಭಾರತ ಹಾಗೂ ಜರ್ಮನಿಗಳು ತಲಾ 2 ಲೈಸೆನ್ಸ್ಗಳನ್ನು ಹೊಂದಿವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ವಿಶ್ವದ ದೊಡ್ಡಣ್ಣ ಅಮೆರಿಕಾನೇ ಇದುವರೆಗೆ ಈ ಸಿ ಮೈನಿಂಗ್ ಲೈಸೆನ್ಸನ್ನು ಪಡ್ಕೊಂಡಿಲ್ಲ. ಹಾಗೆಯೇ ಅಮೆರಿಕಾದ ಮಿತ್ರ ರಾಷ್ಟ್ರ ಕೆನಡಾದ ಬಳಿಯಲ್ಲಿ ಕೂಡ ಇಂಥ ಲೈಸೆನ್ಸ್ ಇಲ್ಲ. ಈಗ ಕೆನಡಾ ಅದಕ್ಕಾಗಿ ಅರ್ಜಿ ಸಲ್ಲಿಸಿದೆ, ಆದರೆ ಅವರಿಗಿನ್ನೂ ಲೈಸೆನ್ಸ್ ಸಿಕ್ಕಿಲ್ಲ. ಇನ್ನು ಹಿಂದೂ ಮಹಾಸಾಗರದ ಮೇಲೇನೆ ಯಾಕೆ ಚೈನಾ ಕಣ್ಣು ಹಾಕೊಂಡು ಕೂತಿದೆ ಅನ್ನೋದನ್ನು ನೋಡಿದರೆ ಅಲ್ಲಿ ಸಮುದ್ರದ ಆಳದಲ್ಲಿನ ಅಪಾರ ಪ್ರಮಾಣದ ಮಿನರಲ್ಸ್ ಮೇಲೆ ಚೈನಾ ಕಣ್ಣಿಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಹಿಂದೂ ಮಹಾಸಾಗರದಲ್ಲಿ ಪಾಲಿಮೆಟಾಲಿಕ್ ನ್ಯೂಡಲ್ಸ್, ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಮತ್ತು ಹೆವಿ ಮಿನರಲ್ಗಳಿವೆ. ಪಾಲಿಮೆಟಾಲಿಕ್ ನ್ಯೂಡಲ್ಸ್ ಅಲ್ಲಿ ಮ್ಯಾಂಗನೀಸ್, ನಿಕಲ್, ಕೋಬಾಲ್ಟ್ ಮತ್ತು ಕಾಪರ್ನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಹಾಗೇನೆ ಪಾಲಿಮೆಟಾಲಿಕ್ ಸಲ್ಫೈಡ್ಸ್ ಅಲ್ಲಿ ಕೂಡ ಕಾಪರ್, ಐರನ್, ಜಿಂಕ್, ಬೆಳ್ಳಿ ಮತ್ತು ಚಿನ್ನದ ಅಂಶ ಹೆಚ್ಚಾಗಿರುತ್ತೆ. ಹಾಗೇನೆ ಹೆವಿ ಮಿನರಲ್ಸ್ ಕೂಡ ಇಲ್ಲಿ ಸಿಗೋದ್ರಿಂದ ಆ ಮಿನರಲ್ಗಳನ್ನ ಹೊರ ತೆಗೆಯೋದಕ್ಕೆ ಚೈನಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇನ್ನು ಇಲ್ಲಿ ಅಮೆರಿಕ ಉದ್ದೇಶಪೂರ್ವಕವಾಗಿ ಅಥವಾ ಚೈನಾ ಜೊತೆ ಸೇರಿಕೊಂಡು ಮೈನಿಂಗ್ ಮಾಡೋ ಉದ್ದೇಶದಿಂದ ಚೈನಾಗೆ ಯಾವ ಸಹಾಯವನ್ನು ಮಾಡಿಲ್ಲ. ಅಮೆರಿಕದ ನಾಸಾ ತನ್ನ ವೆಬ್ಸೈಟ್ ಅಲ್ಲಿ ಪ್ರಕಟಿಸಿದ ಮಾಹಿತಿಯೊಂದನ್ನ ಚೈನಾ ಬಳಸಿಕೊಂಡಿದೆ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಕೂಡ ಹಿಂದೂ ಮಹಾಸಾಗರದಲ್ಲಿ ಖನಿಜ ಸಂಪತ್ತಿದೆ ಅನ್ನೋದನ್ನ ಅಮೆರಿಕದ ನಾಸಾ ಹೇಳಿದೆಯೇ ಹೊರತು ಅದು ಎಲ್ಲಿ ಸಿಗುತ್ತೆ, ಯಾವ್ಯಾವ ಖನಿಜ ಅಲ್ಲಿದೆ ಅನ್ನೋ ಬಗ್ಗೆ ನಿಖರ ಮಾಹಿತಿಯನ್ನೇನು ಕೊಟ್ಟಿಲ್ಲ. ಹೀಗಾಗಿ ಈ ವಿಷಯದಲ್ಲಿ ಅಮೆರಿಕ ಚೈನಾನ ದೂರುವ ಅಗತ್ಯ ಕೂಡ ಇಲ್ಲ. ಹಾಗೆ ಅದು ಓಪನ್ ಸೋರ್ಸ್ ಮಾಹಿತಿ. ಹೀಗಾಗಿ ನಮ್ಮ ಮಾಹಿತಿಯನ್ನು ನೀವು ತಗೋಬಾರ್ದು,
ಬಳಸಬಾರದು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಸೊ ಇಲ್ಲಿ ಅಮೆರಿಕ ಚೈನಾ ಜೊತೆ ಕೈ ಜೋಡಿಸಿದೆ ಅನ್ನೋದು ನಿಜ ಅಲ್ಲ. ಆದರೆ ಮಿನರಲ್ಸ್ನ ವಿಷಯದಲ್ಲಿ ಚೈನಾನ ಹಿಂದಿಕ್ಕಬೇಕು ಅಂದರೆ ಮತ್ತು ಚೈನಾದ ಆಧಿಪತ್ಯವನ್ನು ಕಡಿಮೆ ಮಾಡಬೇಕು, ಏಕಸ್ವಾಮ್ಯವನ್ನು ಮುರಿಬೇಕು ಅಂದರೆ ಅಮೆರಿಕ ಭಾರತದ ಜೊತೆ ಸೇರಿ ಡೀಪ್ ಸಿ ಮೈನಿಂಗ್ಗೆ ಮುಂದಾಗಬೇಕು ಅನ್ನೋದು ಅಮೆರಿಕಾದ ರಕ್ಷಣಾ ತಜ್ಞರು ಹೇಳ್ತಾ ಇರೋ ಮಾತು. ಅಕಸ್ಮಾತ್ ಹಾಗೆ ಅಮೆರಿಕ ಮಾಡೋದಕ್ಕೆ ಮುಂದಾದರೆ, ಅಮೆರಿಕಾದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತ ಮೈನಿಂಗನ್ನು ಮಾಡಿದರೆ ಅದರಿಂದ ಎರಡೂ ದೇಶಗಳಿಗೆ ಕೂಡ ಒಳಿತಾಗತ್ತೆ. ಅದನ್ನು ಬಿಟ್ಟು ಅಮೆರಿಕ ಚೈನಾದ ಹಿಂದೆ ಬೀಳೋದ್ರಲ್ಲಿ ಇಲ್ಲಿ ಯಾವ ಲಾಭನೂ ಇಲ್ಲ ಮತ್ತು ಅದರಿಂದ ಯಾವ ಪ್ರಯೋಜನಗಳೂ ಇಲ್ಲ. ಇದು ಗೆಳೆಯರೆ ಚೈನಾದ ಡೀಪ್ ಸಿ ಮೈನಿಂಗ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.